ಹಸಿರು ಇಂಧನ. ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡುತ್ತಿರುವ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಈಗಾಗಲೇ 13 ಕಂತುಗಳಲ್ಲಿ ಪ್ರಸಾರವನ್ನು ಕಂಡು ಇಂದು 14ನೇ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇನ್ನೊಂದು ಕಾರ್ಯಕ್ರಮ ಮುಂದಿನ ವಾರ ಪ್ರಸಾರವನ್ನು ಕಂಡು ಹಸಿರು ಇಂಧನ ಪ್ರಾಯೋಜಿತ ಸರಣಿ ಮುಕ್ತಾಯವಾಗುತ್ತೆ. ಈ ಒಂದು ಸರಣಿಯಲ್ಲಿ ಜೈವಿಕ ಇಂಧನ ಬೆಳೆಗಳ ಸಾಗುವಳಿ, ಅವುಗಳ ಉಪಯೋಗ ಹಾಗೂ ಬಳಸುವ ಕ್ರಮ ಕುರಿತಂತೆ ಸಾಕಷ್ಟು ವಿವರವಾದಂತಹ ಮಾಹಿತಿಗಳನ್ನು ಇಲಾಖೆಯ ಅಧಿಕಾರಿಗಳು ತಮಗೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ಕಡೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆಯ್ದ ಶ್ರೋತೃಗಳಿಗೆ ಜೈವಿಕ ಇಂಧನ ಉದ್ಯಾನ ಬಹುಮಾನವನ್ನು ಕೂಡ ನೀಡುತ್ತೆ. ಹಾಗೇನೆ ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನದ ಮುಂದಿನ ನಡೆಗಳು ಏನು, ಮುಂದಿನ ದಿನಗಳಲ್ಲಿ ಜೈವಿಕ ಇಂಧನದ ಭವಿಷ್ಯ ಹೇಗಿದೆ, ಈ ಕುರಿತಂತೆ 10 ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರು ಹಂಚಿಕೊಂಡಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಆಲಿಸೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳು, ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ನಾವು ಏನೆಲ್ಲ ಕೆಲಸವನ್ನು ಮಾಡಿದ್ದೇವೆ, ಎಷ್ಟು ಸಾಧನೆಯನ್ನು ಮಾಡಿದ್ದೇವೆ, ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಜವಾಬ್ದಾರಿ ಏನಿರಬೇಕು, ಅದು ಈ ಜೈವಿಕ ಇಂಧನ ಉದ್ಯಾನ ಏನಿದೆಯೋ ಇದರ ಜವಾಬ್ದಾರಿಗಳೇನು, ಕೃಷಿಕರ ಜವಾಬ್ದಾರಿಗಳೇನು, ಸಾರ್ವಜನಿಕರ ಜವಾಬ್ದಾರಿಗಳೇನು ಮತ್ತು ಸರ್ಕಾರ ಈ ಜೈವಿಕ ಇಂಧನವನ್ನು, ಇದರ ಬಳಕೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಪ್ರೋತ್ಸಾಹಗಳನ್ನು ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಮೊದಲ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ನಾವು ಏನೆಲ್ಲ ಕೆಲಸವನ್ನು ಮಾಡಿ ಯಾವ ಹಂತವನ್ನು ತಲುಪಿದ್ದೇವೆ ಸರ್? ಜೈವಿಕ ಇಂಧನ ಕಾರ್ಯಕ್ರಮದಲ್ಲಿ ನಾವು ಈಗ ಮುಂಚೂಣಿಯಲ್ಲಿದ್ದೇವೆ ಅಂತ ಹಿಂದೆನೂ ಕೂಡ ಹೇಳಿದ್ದೆ. ಮುಂಚೂಣಿಯಲ್ಲಿ ಅಂತಂದರೆ ನಮ್ಮ ರಾಜ್ಯದಲ್ಲಿ ದೊರಕ್ತಾ ಇರುವಂಥ ಜೈವಿಕ ಇಂಧನ ತಯಾರಿಕೆಗೆ ಬೇಕಾದಂಥ ಮೂಲ ವಸ್ತುಗಳು, ಅಂದರೆ ಕಚ್ಚಾ ವಸ್ತುಗಳು ಅಥವಾ ಫೀಡ್ ಸ್ಟಾಕ್ ಅಂತ ಕರಿತೀವಿ, ಈ ವಸ್ತುಗಳ ಲಭ್ಯತೆ ಇದೆಯಾ ಇಲ್ವಾ, ಹಾಗೆ ಯಾವ್ಯಾವ ಭಾಗದಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲ ಪ್ರದೇಶದಲ್ಲೂ ಇದು ದೊರಕ್ತದ, ಅದು ದೊರಕುತ್ತೆ ಅಂತಂದರೆ ಎಲ್ಲಿಂದ ಸಿಕ್ಕತ್ತೆ, ಹೇಗೆ ಸಿಗ್ತದೆ ಅನ್ನೋದು, ಮತ್ತು ಹಾಗೆ ಇದನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವ ಇಲ್ವಾ ಅನ್ನೋ ಈ ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾಗ್ತದೆ. ಮೊದಲನೇದು, ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಈ ಒಂದು ಜೈವಿಕ ಇಂಧನಕ್ಕೆ ಬೇಕಾದಂಥ ಮೂಲ ವಸ್ತುಗಳು, ಅಂದರೆ ಫೀಡ್ ಸ್ಟಾಕ್ ಅಂತ ಏನು ಹೇಳ್ತೀವಿ, ಅದು ಎಲ್ಲ ಕಡೆನೂ ಸಿಗ್ತಾ ಇದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾರು 1.4 ಮಿಲಿಯನ್ ಟನ್ನಷ್ಟು ಈ ಜೈವಿಕ ಇಂಧನ ಎಣ್ಣೆ ಕಾಳು ಬೀಜಗಳು ದೊರಕ್ತಾ ಇದೆ. ಈ ಒಂದು ಕಚ್ಚಾ ವಸ್ತುವನ್ನು ನಾವು ಬಳಕೆ ಮಾಡಿಕೊಂಡು ಇಂಧನ ಕಾರ್ಖಾನೆಗಳಲ್ಲಿ ಇದನ್ನು ಇಂಧನ ತಯಾರಿಕೆಗೆ ಬಳಕೆ ಮಾಡಬೇಕು. ಇದನ್ನು ಬಳಕೆ ಮಾಡಬೇಕು ಅಂತಂದರೆ ಅದನ್ನು ಸಂಗ್ರಹಣೆ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಸಂಗ್ರಹಣೆ ಮಾಡುವಂಥ ವ್ಯವಸ್ಥೆನೂ ಕೂಡ ನಾವು ಈಗಾಗಲೇ ರೂಪಿಸಿದ್ವಿ. ವಿಶೇಷವಾಗಿ ನಾವು ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾದರಿಯಲ್ಲಿ ಪ್ರತಿ ಹಳ್ಳಿಯಿಂದ, ಪ್ರತಿ ಮನೆಯಿಂದ ಈ ಜೈವಿಕ ಇಂಧನ ಮೂಲ ವಸ್ತುಗಳನ್ನು, ಅಂದರೆ ಎಣ್ಣೆಕಾಳು ಬೀಜನ ಕೊಂಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದೀವಿ. ಆ ಬೀಜಗಳನ್ನು ಕೊಂಡುಕೊಂಡು ಒಂದು ಕೇಂದ್ರೀಕೃತ ಪ್ರದೇಶ, ಅಂದರೆ ತುಂಬ ದೂರ ಹೋಗಬಾರ್ದು, ಒಂದು ತಾಲೂಕು ಇರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಆ ಒಂದು ಎಣ್ಣೆ ತೆಗೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆಯಿಂದ ಎಣ್ಣೆಯನ್ನು ನಾವು ವಿಶೇಷವಾಗಿ
ಜೈವಿಕ ಇಂಧನ ತಯಾರಿಕೆಗೆ ಕಳಿಸಿ ಉಪ ಉತ್ಪನ್ನವನ್ನು ನೇರವಾಗಿ ರೈತರಿಗೆ ಮರುಬಳಕೆಗೆ ಅವಕಾಶ ಮಾಡಿಕೊಡುವಂಥದ್ದು. ಈ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಇದೆ ಅಂತಂತಂದರೆ ಕಾರ್ಯಕ್ರಮ ಮುಂದುವರಿತಾ ಇದೆಯಾ ಅನ್ನೋ ಪ್ರಶ್ನೆ ಬರ್ತದೆ. ಇದರಲ್ಲಿ ಏನಪ್ಪ ಅಂತಂದರೆ ಇದಕ್ಕೆ ಬೇಕಾದಂಥ ಮುಖ್ಯ ವಿಚಾರ ಅಂತಂದರೆ ಇದಕ್ಕೆ ಪೂರಕ ಸಹಕಾರಗಳು ಅಂದರೆ ಎಲ್ಲಿಂದ ಬರಬೇಕು? ಒಂದು ವಿಶೇಷವಾಗಿ ನಮ್ಮ ಜೈವಿಕ ಇಂಧನ ಉದ್ಯಾನ ಇರ್ಬೋದು ಅಥವಾ ಬೇರೆ ಬೇರೆ ಕೇಂದ್ರಗಳಿರ್ಬೋದು ಇಡೀ ರಾಜ್ಯದಲ್ಲಿ, ಈ ಎಲ್ಲ ಕಡೆಯಿಂದನೂ ನಾವು ಇದನ್ನು ಸಂಗ್ರಹಣೆ ಮಾಡ್ಬೋದು. ಇದಾದ ನಂತರ ಇದನ್ನು ಕೊಂಡುಕೊಳ್ಳೋದಕ್ಕೆ ಬೇಕಾದಂಥ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವಂಥ ಒಂದು ವ್ಯವಸ್ಥೆ ಬೇಕಿದೆ. ಇದಕ್ಕೆ ಸರ್ಕಾರದ ಒಂದು ಸಹಕಾರ ಮತ್ತು ಅನುದಾನಗಳು ಕೂಡ ಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಚಾಲನೆ ಬರದೇ ಹೋದರೆ ಮುಂದುವರಿಯೋದು ಕಷ್ಟ ಆಗ್ತದೆ. ಈಗ ಹೇಗೆ ನಾವು ಹಾಲನ್ನು ಕೊಂಡುಕೊಳ್ತೀವೋ ಹಾಗೆ ಈ ಬೀಜಗಳನ್ನು ಕೊಂಡುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಮತ್ತು ಇದಕ್ಕೆ ಹಣ ವಾಪಸ್ಸು ಅದೇ ಕೇಂದ್ರಕ್ಕೆ ಬರುತ್ತೆ. ಹಾಗಾಗಿ ಒಂದು ಆವರ್ತ ನಿಧಿ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೈವಿಕ ಉದ್ಯಾನ ಈಗಾಗಲೇ ಮನೆಗಳಲ್ಲಿ ಈ ಎಣ್ಣೆ ತೆಗೆಯುವಂಥ ಯಂತ್ರಗಳನ್ನು ಕೂಡ ರೂಪಿಸಿ ಮಾದರಿ ಯಂತ್ರಗಳನ್ನು ಹಾಸನ ಜಿಲ್ಲೆಯಲ್ಲಿ ಸುಮಾರು 35-40 ಗ್ರಾಮಗಳಲ್ಲಿ ಇದನ್ನು ಹಂಚಿದ್ವಿ. ಅವರಲ್ಲಿ ಸಾಕಷ್ಟು ಜನರು ಇದರ ಪ್ರಯೋಜನ ಪಡಿತಾ ಇದ್ದಾರೆ. ಹಾಗಾಗಿ ಅವರು ಉತ್ಪಾದನೆ ಮಾಡಿದಂಥ ಎಣ್ಣೆ ಬೀಜಗಳಿಗೆ ಮೌಲ್ಯವರ್ಧನೆ ಮಾಡಿ ಎಣ್ಣೆಯನ್ನು ಮಾರಾಟ ಮಾಡುವುದು, ಹಿಂಡಿಯನ್ನು ತಾವೇ ಬಳಕೆ ಮಾಡುವಂಥ ವ್ಯವಸ್ಥೆನ ಮಾಡಿದ್ದೀವಿ. ಇದಕ್ಕೆ ಬೇಕಾದಂಥ ಎಲ್ಲ ಪೂರಕ ಸಹಕಾರಗಳನ್ನು ಜೈವಿಕ ಇಂಧನ ಉದ್ಯಾನ ನೀಡ್ತಾ ಇದೆ. ಇದರಲ್ಲಿ ರೈತರ ಪಾಲ್ಗೊಳ್ಳುವಿಕೆ ಭಾಳ ಮುಖ್ಯ. ಯಾತಕ್ಕೆ ಅಂತಂದರೆ ಅವರು ಭಾಗವಹಿಸದೆ ಹೋದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ಭಾಗವಹಿಸ್ತು ಅಂದರೆ ಅವ್ರಿಗೆ ಏನು ಅನುಕೂಲ? ಮೊದಲನೇ ಪ್ರಶ್ನೆ, ಅವ್ರಿಗೆ ಏನು ಅನುಕೂಲ ಆಗುತ್ತೆ? ಒಂದು, ಅವರು ಬೆಳೆದಂಥ ವಸ್ತುಗಳಿಗೆ ಉತ್ತಮ ಬೆಲೆ ದೊರೆತು ಅವರಿಗೆ ಹಣಕಾಸಿನ ಒಂದು ಅನುಕೂಲತೆ ಸಿಕ್ಕುತ್ತೆ. ಹಾಗೆಯೇ ಮೌಲ್ಯವರ್ಧನೆ ಮಾಡಿದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಬರ್ತದೆ. ಮತ್ತು ಆ ಹಿಂಡಿ ಉಪ ಉತ್ಪನ್ನ ಏನಿದೆಯಲ್ಲ ಅದು ಕೃಷಿಗೆ ಪೂರಕ. ನಮಗೆ ಮುಖ್ಯವಾಗಿರೋದು ರೈತರ ಜೊತೆ ಸಂಪರ್ಕದಲ್ಲಿ ಅವರ ಕೃಷಿ ಉತ್ಪಾದನೆ ಹೆಚ್ಚಾದಾಗ ನಮ್ಮ ಜೈವಿಕ ಇಂಧನ ಕಾರ್ಯಕ್ರಮವು ಅಷ್ಟೇ ಬೆಳವಣಿಗೆ ವೇಗದಲ್ಲಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾತಕ್ಕೆ ಅಂತಂದರೆ ಕೃಷಿ ಉತ್ಪಾದನೆ ಹೆಚ್ಚಾಗ್ತಿದೆ ಅಂತಂದರೆ ಈ ಜೈವಿಕ ಇಂಧನ ಮರಗಿಡಗಳು, ವಿಶೇಷವಾಗಿ ಹೊಂಗೆ, ಬೇವು, ಹಿಪ್ಪೆ, ಸಿಮರೂಪ, ಜಟ್ರೋಪ ಇಂಥ ಗಿಡಗಳಲ್ಲೂ ಅವ್ರು ಬೆಳೀತಾ ಇದ್ದರೆ ಅವೆಲ್ಲ ಕೃಷಿಗೆ ಪೂರಕ. ಅವ್ರಿಗೆ ಅದಕ್ಕೇನು ವಿಶೇಷವಾದ ಆರೈಕೆ ಮಾಡಬೇಕಾಗಿಲ್ಲ. ಬದುಗಳಲ್ಲಿರ್ಬೋದು, ಬಂಜರು ಭೂಮಿಯಲ್ಲಿ ಬೆಳೀತಾ ಇರ್ತದೆ. ಆದರೆ ಅದರ ಉತ್ಪನ್ನಗಳು ಕೃಷಿಗೆ ಪೂರಕವಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಎಲ್ಲ ಸಹಕಾರಿಯಾಗಿರ್ತದೆ. ಈ ಒಂದು ಕೆಲಸ ಕಾರ್ಯಗಳು ನಡಿಬೇಕು. ಇದಕ್ಕೆ ನಮಗೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಸಹಕಾರ ಬೇಕಾಗುತ್ತೆ. ಈ ಎಲ್ಲ ಒಂದು ಹೇಳಿದಂತಹ ವಿಚಾರಗಳನ್ನು ಒಗ್ಗೂಡಿಸ್ಲಿಕ್ಕೆ ಮತ್ತು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ನಮ್ಮ ಜೈವಿಕ ಇಂಧನ ಉದ್ಯಾನದ ಪಾತ್ರ ಏನೇನಿದೆ ಸರ್? ಜೈವಿಕ ಇಂಧನ ಉದ್ಯಾನ ಸಾಕಷ್ಟು ರೈತ ಸಂಪರ್ಕ ವ್ಯವಸ್ಥೆಗಳನ್ನು ಮಾಡಿದೆ. ಹಾಗೆಯೇ ನಮ್ಮ ರಾಜ್ಯದಲ್ಲಿ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅನ್ನೋದು ಕೂಡ ಇದೆ. ನಾವು ನಮ್ಮ ಜೈವಿಕ ಇಂಧನ ನೀತಿ ರೂಪಿಸಿದಾಗ ಜೈವಿಕ ಇಂಧನ ಮಂಡಳಿ ಒಂದು ಜಾರಿಗೆ ಬರಬೇಕು ಅಂತ ಸಲಹೆ ಕೊಟ್ಟಿದ್ವಿ. ಅದರ ಪ್ರಕಾರ 2010ರಲ್ಲಿ ಜೈವಿಕ ಇಂಧನ ಮಂಡಳಿ ಕೂಡ ಬಂತು. ಆ ಮಂಡಳಿ ಮೂಲಕ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕೇಂದ್ರಗಳು ಕೆಲಸ ಮಾಡ್ತಿವೆ. ಆ ಕೇಂದ್ರಗಳ ಮೂಲಕ ನಾವು ಹಣಕಾಸಿನ ಒಂದು ಸಹಕಾರ ಸರ್ಕಾರ ಕೊಟ್ಟರೆ ಈ ಒಂದು ಜೈವಿಕ ಇಂಧನ ಎಣ್ಣೆ ಕಾಳುಗಳನ್ನ ಖರೀದಿ ಮಾಡೋದು ಮತ್ತು ಮೌಲ್ಯವರ್ಧನೆ ಮಾಡೋದು, ಈ ಎಲ್ಲದಕ್ಕೂ ಕೂಡ ಸಹಕಾರ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಸರ್ಕಾರ ಅದರದೇ ಆದ ಸಂಸ್ಥೆ ಇದೆ, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ. ಅದರ ಮೂಲಕ ಕಾರ್ಯಚಟುವಟಿಕೆಗಳನ್ನ ವಿಸ್ತರಿಸಿದ್ರೆ ಈ ಒಂದು ಕಾರ್ಯಕ್ಕೆ ಹೆಚ್ಚಿನ ಬಲ ಬಂದಂಗಾಗುತ್ತೆ. ಜೈವಿಕ ಇಂಧನದ ಒಂದು ಉತ್ಪಾದನೆಯನ್ನು ನಾವು ಹೆಚ್ಚು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ಇರತಕ್ಕಂತಹ ಜೈವಿಕ ಇಂಧನದ ಬೀಜಗಳೇನಿದ್ದಾವೋ ಅವುಗಳು ನಮಗೆ ದೊರೆಯಬೇಕಾಗತ್ತೆ. ಅದರ ಉತ್ಪಾದನೆಯನ್ನು ಕೂಡ ಹೆಚ್ಚಳ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗುತ್ತೆ. ಕೃಷಿಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಜೈವಿಕ ಬೀಜಗಳ ಉತ್ಪಾದನೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಅಂತೀರಿ? ಇದೊಂದು ಉತ್ತಮವಾದ ಪ್ರಶ್ನೆ. ಪ್ರಾರಂಭದಿಂದಲೇ ನಾವು ರೈತರ ಸಹಭಾಗಿತ್ವ ಅಂತ ಹೇಳ್ತಾ ಬಂದಿದ್ವಿ. ಈಗಾಗಲೇ ನಾವು ಇಲ್ಲಿವರೆಗೂ 2020-22ವರೆಗೂ ಸುಮಾರು 4.5 ಕೋಟಿ ಸಂಖ್ಯೆಯ ಸಸಿಗಳನ್ನು ರೈತರ ಜೊತೆ ರೈತರಿಗೆ ಕೊಟ್ಟು ಅವರ ಭೂಮಿಯ ಆಸುಪಾಸು ಅಂದರೆ ಕೃಷಿಗೆ ಯಾವುದೇ ರೀತಿ ಅಡ್ಡ ಬರದಾಗೆ ಬದುಗಳಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಈಗಾಗಲೇ ಬೆಳೆಸಿದ್ದೇವೆ. ಈಗ ಪ್ರತಿ ಕುಟುಂಬದಲ್ಲೂ ಕೂಡ ಈ ಒಂದು ಜೈವಿಕ ಇಂಧನ ಮರಗಿಡಗಳು ಇವೆ. ಬೀಜವನ್ನು ಕಾಲಕ್ಕೆ ಅದನ್ನು ಸಂಗ್ರಹಣೆ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡೋದಕ್ಕೆ ಅವರಿಗೆ ಮಾಹಿತಿಯನ್ನು ಕೊಡಲಾಗಿದೆ.
ಹಾಗೆ ವಿಶೇಷ ಕಾರ್ಯಕ್ರಮಗಳನ್ನು ನಾವು ರಚಿಸ್ತಾ ಇದ್ದೀವಿ ಅವರಿಗೆ ಹೋಗೋದಕ್ಕೆ. ನಾನು ಈಗಾಗಲೇ ಹೇಳಿದೆ, ಒಂದು ಕೆಲವು ಯಂತ್ರಗಳನ್ನು ಕೂಡ ನಾವು ರೂಪಿಸಿದ್ದೇವೆ. ಆ ಯಂತ್ರಗಳನ್ನು ಕೂಡ ಬಳಕೆ ಮಾಡಿಕೊಂಡು ಅವರು ಹೆಚ್ಚು ಉತ್ಪಾದನೆ ಮಾಡಿ ಅವರಿಗೆ ಹೆಚ್ಚಿನ ಅನುಕೂಲತೆನ ಮಾಡ್ಕೋಬೋದು. ಈಗ ನಾನು ಹೇಳಿದಾಗೆ 4.5 ಕೋಟಿಯಷ್ಟು ಸಸಿಗಳು ಈಗಾಗಲೇ ಇದೆ. ಮತ್ತು ನಾವು ಈ 4.5 ಕೋಟಿ ಸಸಿಗಳನ್ನು ಯಾವ ರೀತಿ ಮಾಡಿದ್ದೀವಪ್ಪ ಅಂತಂದರೆ, ವಿಶೇಷವಾಗಿ ಆಯ್ಕೆ ಮಾಡಿದಂಥ, ಅಂದರೆ ಹೆಚ್ಚು ಇಳುವರಿ ಕೊಡುವಂಥ, ಹೆಚ್ಚು ಎಣ್ಣೆ ಅಂಶ ಇರುವಂಥ ಸಸಿಗಳನ್ನು ಅಭಿವೃದ್ಧಿಪಡಿಸಿ ಆ ಗಿಡಗಳನ್ನು ಸಸಿಗಳನ್ನು ನಾವು ರೈತರಿಗೆ ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಇದರ ಸಂಖ್ಯೆ ಹೆಚ್ಚುತ್ತಾ ಇದೆ. ಉದಾಹರಣೆ ನಾನು ಹಾಸನ ಜಿಲ್ಲೆ ಹೇಳಬೇಕು ಅಂದರೆ, ನಾವು ಪ್ರಾರಂಭದಲ್ಲಿ 2005-06ರಲ್ಲಿ ಸುಮಾರು 4,000-5,000 ಟನ್ ವಾರ್ಷಿಕ ಈ ಎಣ್ಣೆಕಾಳು ಬೀಜ ಸಿಗ್ತಾಯಿತ್ತು. ಈಗ ಸುಮಾರು 22,000 ಟನ್ಗಿಂತ ಹೆಚ್ಚು ಎಣ್ಣೆಕಾಳು ಬೀಜ, ಅಂದರೆ ವಿಶೇಷವಾಗಿ ಖಾದ್ಯವಲ್ಲದ, ಅಂದರೆ ಜೈವಿಕ ಇಂಧನಕ್ಕೆ ಪೂರಕವಾಗದಂಥ ಎಣ್ಣೆಕಾಳು ಬೀಜಗಳಲ್ಲಿ ದೊರೀತಾ ಇದೆ. ಇದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಜೈವಿಕ ಇಂಧನ ಕಾರ್ಯಕ್ರಮದಿಂದ ಹೇಗೆ ನಾವು ಉತ್ಪಾದನೆ ಮಟ್ಟವನ್ನು ಹೆಚ್ಚಿದ್ದೇವೆ ಅಂತ. 2004ರಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 0.9 ಮಿಲಿಯನ್ ಟನ್ನಷ್ಟು ಎಣ್ಣೆಕಾಳು ಬೀಜ ಉತ್ಪಾದನೆ ಆಗ್ತಾಯಿತ್ತು. ಇವಾಗ ಸುಮಾರು 1.4ಕ್ಕೂ ಹೆಚ್ಚು ಮಿಲಿಯನ್ ಟನ್ನಷ್ಟು ಎಣ್ಣೆಕಾಳು ಬೀಜ ಉತ್ಪಾದನೆ ಆಗ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ, ಜೈವಿಕ ಇಂಧನ ಕಾರ್ಯಕ್ರಮ ಈಗಾಗಲೇ ನಾವು ಸಾಕಷ್ಟು ಪ್ರಚಾರ ಮಾಡಿ ಎಲ್ಲ ಕಡೆ ರೈತರಿಗೆ ಸಹಕಾರ ಕೊಟ್ಟು ಬೆಳೆಸ್ತಾ ಇರೋದ್ರಿಂದ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಬೀಜಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಬೇಕಾದಂಥ ಅನುದಾನಗಳಿಗೂ ನಮಗೆ ಈಗ ವಿಶೇಷವಾಗಿ ಅಗತ್ಯವಾಗಿದೆ. ಈ ಜೈವಿಕ ಇಂಧನ ನೀತಿ ಅಂತ ಹೇಳಿ ಒಂದು ಪ್ರಾರಂಭ ಮಾಡಿದ್ವಿ, ಅದನ್ನು ನಾವೇ ಡ್ರಾಫ್ಟ್ ಮಾಡಿಕೊಟ್ಟು ಅಂತೇಳಿ ತಾವು ಹೇಳಿದ್ರಿ ಸರ್. ಅದು ಜಾರಿಗೆ ಬಂದು ಈಗಾಗಲೇ ಅನೇಕ ವರ್ಷಗಳಾಗಿದ್ದಾವೆ. ಅದರ ಅನುಷ್ಠಾನದ ಬಗ್ಗೆ ತಮಗೆ ತೃಪ್ತಿ ಇದೆಯಾ? ಆ ಒಂದು ನೀತಿಯನ್ನು ಅನುಷ್ಠಾನಕ್ಕೆ ತೊಗೊಂಡು ಬಂದು ಮಾಡ್ತಾ ಇದ್ವಿ. ಇತ್ತೀಚೆಗೆ ಈಗ ಕಳೆದ 2 ವರ್ಷದಿಂದ ಅದೇ ನೀತಿಯನ್ನು ಮತ್ತೆ ಪರಿಷ್ಕರಿಸಿ ಕೆಲವು ವಿಶೇಷ ಅಂಶಗಳನ್ನು ಸೇರಿಸಿ ಈಗ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಹೊಸ ಒಂದು ಜೈವಿಕ ಇಂಧನ ನೀತಿ ಶೀಘ್ರದಲ್ಲೇ ಬರೋ ಸಾಧ್ಯತೆ ಇದೆ. ಇದನ್ನು ನಮ್ಮ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯವರು ಈಗ ಹೊಸ ಅಂಶಗಳನ್ನ ಸೇರಿಸಿ ಅದನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದಿನ ನೀತಿಯಲ್ಲಿ ಬಂದಂಥದ್ದನ್ನು ಕಾರ್ಯರೂಪಕ್ಕೆ ಬರಬೇಕಾಗಿರುವಂಥ ಆ ಒಂದು ಕಡೆ ಹಂತದ ಕಾರ್ಯಕ್ರಮಗಳು ನಮ್ಮಲ್ಲಿ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಇಷ್ಟೇ, ಅದಕ್ಕೆ ಬೇಕಾದಂಥ ಹಣಕಾಸಿನ ಲಭ್ಯತೆ ಕೊರತೆ ಭಾಳ ಹೆಚ್ಚಾಗಿ ಕಂಡುಬರ್ತದೆ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿಲ್ಲ. ಕೇವಲ ಒಂದು ಬಾರಿ ಆವರ್ತ ನಿಧಿನಲ್ಲಿ ಇದನ್ನು ಈ ಒಂದು ಹಣಕಾಸಿನ ಸೌಲಭ್ಯ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಒಂದು ಹಾಲಿನ ಕ್ಷೀರಕ್ರಾಂತಿ ಹೇಗೆ ನಡೀತಿದೆಯೋ ಹಾಗೆ ಜೈವಿಕ ಇಂಧನ ಕ್ರಾಂತಿ ಕೂಡ ನಮ್ಮ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ನಡೆಯೋದು ವಿಶೇಷತೆ ಏನಿಲ್ಲ, ಖಂಡಿತ ಹಾಗೇ ಆಗ್ತದೆ. ಇದಕ್ಕೆ ಬೇಕಾದಂಥ ಆ ಪೂರಕ ಅಂಶವನ್ನು ನಮ್ಮ ರಾಷ್ಟ್ರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಕೆಲವೊಂದೆರಡು ಪ್ರಶ್ನೆ ಹೇಳ್ಬೋದು, ಏನಪ್ಪ ಅಂದರೆ ಎಥನಾಲ್ ಬಂದಿದೆಯಲ್ಲ ಅಂತ. ಎಥನಾಲ್ ನಾವು ಉತ್ಪಾದನೆ ಮಾಡಿದ್ದಲ್ಲ, ಅದು ಏನಿದ್ರೂ ಸಕ್ಕರೆ ಕಾರ್ಖಾನೆಗಳಲ್ಲಿ ಉಪ ಉತ್ಪನ್ನದಿಂದ ಬಂದಂಥದ್ದು. ಹಾಗಾಗಿ ನಾವೇನು ವಿಶೇಷವಾದ ಕಾರ್ಯಕ್ರಮ ಏನು ರೂಪಿಸಿ ಮಾಡ್ದಂಗಂತಲ್ಲ. ಹಾಗಾಗಿ ಜೈವಿಕ ಇಂಧನದಲ್ಲಿ ನಾವು ಮಾಡಬೇಕಾದ್ರೆ ಈ ಒಂದು ಮರಗಿಡಗಳಿಂದ ಬರುವಂಥ ಎಣ್ಣೆ ಕಾಳದಿಂದ ಮಾಡೋದ್ರಿಂದ ಇದು ನಮಗೆ ಹೆಚ್ಚಿನ ಡೀಸೆಲ್ಗೆ ಪರ್ಯಾಯವಾದ ಇಂಧನ. ಮತ್ತು ಇದು ನಮ್ಮ ಸದ್ಯದ ಪರಿಸ್ಥಿತಿನಲ್ಲಿ ಈಗ ಮುಂದಿನ ವರ್ಷದಿಂದ ನಮ್ಮ ರಾಷ್ಟ್ರದಲ್ಲಿ ನಮ್ಮ ವಿಮಾನಕ್ಕೆ ಬೇಕಾದಂಥ ಇಂಧನ ಬಯೋ ATF ಅಂತ ಕರೀತಾರೆ, ಆ ಒಂದನ್ನು 2027ರಿಂದ ಅದನ್ನು ಬಳಕೆ ಮಾಡಲೇಬೇಕಾಗಿದೆ. ನಿರ್ದಿಷ್ಟ ಪರ್ಸೆಂಟಲ್ಲಿ ನಮಗೆ ಸಮಯ ಇಲ್ಲ. ಹಾಗಾಗಿ ನಮ್ಮಲ್ಲಿರೋ ಉತ್ಪನ್ನಗಳನ್ನು ನಾವು ಇದನ್ನು ಸಂಗ್ರಹಣೆ ಮಾಡಿ ಬಳಕೆ ಮಾಡೋದಕ್ಕೆ ಈಗ ಪ್ರಾರಂಭ ಮಾಡಿದರೆ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಖಂಡಿತ ನಮ್ಮ ವಿಮಾನಗಳ ಹಾರಾಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹಸಿರು ಇಂಧನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಇದಕ್ಕೆ ವಿಶೇಷವಾದ ಒಂದು ಅನುದಾನವನ್ನು ಕೊಡಬೇಕಾಗಿದೆ. ಆ ಒಂದು ಅನುದಾನ ಬಂದರೆ ಖಂಡಿತವಾಗಿ ಇನ್ನು 1 ವರ್ಷದಲ್ಲಿ ನಾವು ಈ ಒಂದು ಜೈವಿಕ ಇಂಧನದಲ್ಲಿ ಹೆಚ್ಚಿನ ಮಟ್ಟದ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಜೈವಿಕ ಇಂಧನದ ಬಳಕೆ ಹಾಗೂ ಅದರ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇನ್ನೂ ಎಷ್ಟರ ಮಟ್ಟಿಗೆ ಉತ್ತೇಜನವನ್ನು ನೀಡಬೇಕು? ಎಷ್ಟರ ಮಟ್ಟಿಗೆ ಅಂತಂದರೆ, ನಾನು ಜೈವಿಕ ಇಂಧನಕ್ಕೆ ಎಷ್ಟು ಮಿತಿ ಇದೆ ಅಂತ ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆ ಆಕಾಶವೇ ಮಿತಿ. ನಾವು ಎಷ್ಟು ಉತ್ಪಾದನೆ ಮಾಡಿದ್ರೂ ಕಮ್ಮಿನೇ. ಇಡೀ ಭೂಮಂಡಲನೇ ಹಸಿರು ಮಾಡಿದ್ರೂ ಕೂಡ ನಾವು ಒಂದು 40-45ರಷ್ಟು ಜೈವಿಕ ಇಂಧನ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಹಾಗಾಗಿ ನಾವು ಎಷ್ಟು ಉತ್ಪಾದನೆ ಮಾಡಿದ್ರೂ ಕಡಿಮೆನೇ. ಹಾಗಾಗಿ ನಮ್ಮ ರಾಜ್ಯಕ್ಕೆ ನಾನು ಒಂದು ಮನವಿ ಅಂತಂದರೆ, ಕನಿಷ್ಠ ಒಂದು ಪ್ರಾರಂಭದಲ್ಲಿ
ಒಂದು 500 ಕೋಟಿಯಷ್ಟು ಹಣವನ್ನು ಇದಕ್ಕೆ ಮೀಸಲಿಟ್ಟರೆ ಈ ಹಣ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತದೆ. 4-5 ವರ್ಷದಲ್ಲಿ ಆ ಹಣ ವಾಪಸ್ ಸರ್ಕಾರಕ್ಕೆ ಹೋಗ್ತದೆ. ಈ ಒಂದು ಚಾಲನೆಗೆ ಬೇಕಾದಂಥ ಹಣ ಯಾತಕ್ಕೆ ಅಂತಂದರೆ, ಸಾರ್ವಜನಿಕ ವಲಯದಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥವರು ಅದಕ್ಕೆ ಒಂದು ಖಚಿತವಾದ ಒಂದು ಭರವಸೆಯನ್ನು ಕೇಳ್ತಾರೆ. ಆ ಭರವಸೆಯನ್ನು ಸರ್ಕಾರ ಕೊಡಬೇಕು. ಇಲ್ಲ ಅಂತಂದರೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಹೂಡಿಕೆ ಮಾಡಿ ನಂತರ ಅವರು ಹಿಂದಕ್ಕೆ ಹೋಗ್ಬೋದು. ಆ ರೀತಿ ಒಂದು ಕಾರ್ಯಕ್ರಮ ಸರ್ಕಾರದ ಕಡೆಯಿಂದ ಈ ದಿವಸದಲ್ಲಿ ಬೇಕಾಗಿದೆ. ಇದು ಭಾಳ ಮುಖ್ಯವಾದ ಮತ್ತು ಶೀಘ್ರವಾಗಿ ತೆಗೆದುಕೊಳ್ಬೇಕಾಗಿರುವಂಥ ಒಂದು ತೀರ್ಮಾನ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಜೈವಿಕ ಇಂಧನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ಟೆಲಿಫೋನ್ ಸಂಖ್ಯೆಗೆ ಫೋನ್ ಮಾಡ್ಬೋದು. 9448506060 ಈ ಸಂಖ್ಯೆಗೆ ಯಾರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್. 9448506060. ಒಳ್ಳೆಯದು ಸರ್. ಇದುವರೆಗೆ ಈ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ, ಅಂದರೆ ಜುಲೈ ತಿಂಗಳ 19ನೇ ತಾರೀಖಿನಂದು ಭಾನುವಾರ ಪ್ರಸಾರವಾಗುವ ಹಸಿರು ಇಂಧನ ಸರಣಿಯ ಕಡೆಯ ಕಂತಿನಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೇನೂರಿನ ಸಾಧನೆಗಳು ಈ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರುತ್ತೆ. ಆತ್ಮೀಯ ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಜೈವಿಕ ಇಂಧನದ ಪ್ರಮುಖ ಉಪ ಉತ್ಪನ್ನ ಯಾವುದು ಅಂಥೇಳಿ. ಸರಿಯಾದಂತಹ ಉತ್ತರ ಜೈವಿಕ ಇಂಧನದ ಹಿಂಡಿಗಳು. ಪ್ರಶ್ನೆಯನ್ನು ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ನಾವು ಕೇಳಿದಂತಹ ಪ್ರಶ್ನೆ ಪ್ರಮುಖವಾದಂತಹ ಉಪ ಉತ್ಪನ್ನ ಯಾವುದು ಜೈವಿಕ ಇಂಧನದ್ದು ಅಂಥೇಳಿ. ಹಾಗಾಗಿ ಸಾಕಷ್ಟು ಉಪ ಉತ್ಪನ್ನಗಳಿದ್ದಾವೆ. ಪ್ರಮುಖವಾದಂತಹ ಉಪ ಉತ್ಪನ್ನ ಹಿಂಡಿಗಳು. ತುಂಬ ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರಗಳನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳಿಸ್ಕೊಟ್ಟಿದ್ದೀರಿ. ಸರಿ ಉತ್ತರವನ್ನು ಬರೆದಿರುವಂತಹ ಎಲ್ಲ ನಮ್ಮ ಕೇಳುಗರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಯಾರು ಅಂಥೇಳಿ ನೋಡಿದಾಗ, ಬೇಲೂರು ತಾಲೂಕು ಚಿಲ್ಕೂರು ಅಂಚೆ ರಾಮೇನಹಳ್ಳಿ ಗ್ರಾಮದ ಹರೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಕೃಷಿಕ ಮಿತ್ರರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಸದ್ಯ ಉತ್ಪಾದನೆಯಾಗುತ್ತಿರುವ ಜೈವಿಕ ಇಂಧನ ಎಣ್ಣೆ ಬೀಜಗಳ ಸಂಖ್ಯೆ ಎಷ್ಟು? ಪ್ರಶ್ನೆಯನ್ನು ಗೊಂದಲ ಮಾಡಿಕೊಳ್ಳದೆ ಸರಿಯಾಗಿ ಆಲಿಸ್ಕೊಳ್ಳಿ. ಯಾಕೆಂತಂದರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರು ಈ ವಿಚಾರಕ್ಕೆ ಪೂರಕವಾಗಿ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಸದ್ಯ ಉತ್ಪಾದನೆಯಾಗುತ್ತಿರುವ ಜೈವಿಕ ಇಂಧನ ಎಣ್ಣೆ ಬೀಜಗಳ ಸಂಖ್ಯೆ ಎಷ್ಟು? ಸರಿಯಾದಂತಹ ಉತ್ತರಗಳನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ, ಅಂದರೆ ಬರುವ ಭಾನುವಾರ ಹಸಿರು ಇಂಧನ ಸರಣಿಯ ಅಂತಿಮ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನೆರವು ಗೋ. ರಾ. ರವಿಶಂಕರ್.